ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಕಾರಣಾಂತರಗಳಿಂದ ನಾನು ಗಿಡಗಳನ್ನ ಕೇರ್ ಮಾಡೋಕ್ಕಾಗಿರಲಿಲ್ಲ. ಈ ಕಡೆ ವರ್ಕು, ಫ್ಯಾಮಿಲಿ, ಮಕ್ಕಳು, ಅವ್ರಿಗೂ ಓದಿಸ್ಬೇಕು, ಎಲ್ಲ ಕೆಲಸಗಳು, ಎಡಿಟಿಂಗು ಎಲ್ಲ ಒಟ್ಟೊಟ್ಟಿಗೆ ಆಗೋದ್ರಿಂದ ಇತ್ತೀಚೆಗೆ ಗಿಡಗಳನ್ನ ಕೇರ್ ಮಾಡೋಕ್ಕೆ ಆಗಿರಲಿಲ್ಲ. ನೋಡಿ ನಿಜವಾಗ್ಲೂ ಬೇಜಾರಾಗ್ತಾಯಿತ್ತು. ಸೊ ಈ ಸಂಡೇ ಅದನ್ನು ಎಲ್ಲ ರೀಪಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮೆಟ್ರೋದಲ್ಲಿ ಕೆಲವೊಂದಷ್ಟು ಐಟಮ್ಸ್ಗಳನ್ನು ತೊಗೊಂಡು ಬಂದಿದ್ದೆ. ಬೆಂಗಳೂರಲ್ಲಿರೋರಿಗೆಲ್ಲ ಬೆಂಗಳೂರು ಲೈಫ್ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಸೊ ತುಂಬ ಕಂಜೆಸ್ಟೆಡ್ ಆಗಿರುತ್ತೆ, ರೋಡ್ಗಳೇ ಆಗಿರ್ಬೋದು, ಮನೆಗಳೇ ಆಗಿರ್ಬೋದು. ನಾವಿರೋದು ಹಳೆ ಮಲ್ಲೇಶ್ವರಮಲ್ಲಿ ಆಗಿರೋದ್ರಿಂದ ಸ್ವಲ್ಪ ಕಂಜೆಸ್ಟೆಡ್ ಆಗೇ ಇರುತ್ತೆ. ಅದು ಅಲ್ಲದೆ ಓನರ್ಸ್ಗಳದ್ದು ಕೆಲವೊಂದು ಸರಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಗಿಡ ಹಾಕಬಾರ್ದು, ಎಲ್ಲ ಗಲೀಜಾಗೋಗುತ್ತೆ, ಮಣ್ಣಿರುತ್ತೆ ಅಂತ ಹೇಳ್ಬಿಟ್ಟು ನಮಗೂ ಅದೇ ಥರ ಇತ್ತು. ಹಂಗಾಗಿ ನಾವು ಟೇಬಲ್ನ ಇಟ್ಬಿಟ್ಟು ಅದ್ರ ಮೇಲೆ ಗಿಡ ಹಾಕಿದ್ದೆ. ಯಾಕಂದರೆ ನನಗಂತೂ ಗಿಡ ಇರಲೇಬೇಕು. ಗಿಡಗಳಿಲ್ಲ ಅಂದರೆ ಒಂಥರ ಉಸಿರಾಡೋಕ್ಕೆ ಆಗಲ್ಲ, ಆ ಥರ ಫೀಲ್ ಆಗಿಬಿಡತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳು ನೋಡಿದ್ರೆ ಏನೋ ಒಂಥರ ಖುಷಿ. ಆಮೇಲೆ ನಾವು ನೆಟ್ಟಿರೋ ಗಿಡದಲ್ಲೇ ಹೂ ಬಿಟ್ರಂತೂ ಆ ಸಂತೋಷ ಗಗನಕ್ಕೇರಿದಾಗಿರುತ್ತೆ ಅಲ್ವಾ? ಅದನ್ನು ಕೀಳೋಕ್ಕೂ ಮನಸ್ಸಾಗಲ್ಲ, ಅಷ್ಟು ಖುಷಿಯಾಗುತ್ತೆ. ಯಾಕಂದರೆ ನಾವು ಅಷ್ಟು ಪ್ರೀತಿಯಿಂದ ದಿನ ನೀರು ಹಾಕಿ ಅದೇನೋ ಒಂಥರ ಟೈಮ್ ಪಾಸ್ ಜೊತೆಗೆ ಮನಸ್ಸಿಗೆ ಖುಷಿ ಕೊಡೋ ವಿಚಾರಗಳಲ್ಲಿ ಇದು ಒಂದು ವಿಚಾರ. ಗಿಡಗಳನ್ನ ಕೇರ್ ಮಾಡೋದಾಗಿರ್ಬೋದು, ಅದಕ್ಕೆ ನೀರು ಹಾಕೋದು, ಗೊಬ್ಬರ ಹಾಕೋದು, ರೀಪಾಟಿಂಗ್ ಮಾಡೋದು, ಯಾವ ಗಿಡ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡೋದು. ಅಂಥದ್ರಲ್ಲಿ ನಾನು ಗಿಡಗಳನ್ನೆಲ್ಲ ಒಣಗಿಸ್ಬಿಟ್ಟಿದ್ದೆ. ನನಗೆ ಒಂಥರ ಬೇಜಾರಾಗೋಗಿತ್ತು, ಬಟ್ ಟೈಮೇ ಸಿಗ್ತಿರಲಿಲ್ಲ ಅದನ್ನು ಕೇರ್ ಮಾಡಲಿಕ್ಕೆ. ಅದಕ್ಕೆ ಇವತ್ತು ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಟೈಮ್ನ ಮಾಡಿಕೊಂಡು ಸೊ ಮಣ್ಣು ಎಲ್ಲ ತೊಗೊಂಬಂದಿದ್ದೆ. ಅದಕ್ಕೆ ನಮ್ಮ ಮನೆಯವರು ಇದ್ದರು, ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜೊತೆಗೆ ರೀಪಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪಾಟಿಂಗ್ ಮಾಡ್ತಾ ಎಷ್ಟೋ ವಿಚಾರಗಳನ್ನ ಮಾತಾಡಲಿಕ್ಕೂ ಸಾಧ್ಯ ಆಯಿತು. ಯಾಕಂದರೆ ಬೆಳಗ್ಗೆ ವರ್ಕಿಗೆ ಹೋದರೆ ಸಂಜೆ ವರ್ಕ್ ಮುಗಿಸ್ಕೊತೀವಿ. ಅದಾದಮೇಲೆ ಮನೆ ಕೆಲಸ, ಮಕ್ಳಿಗೆ ಓದಿಸೋದು, ಇದರಲ್ಲೇ ಬ್ಯುಸಿ ಆಗೋಗಿರ್ತೀವಿ. ಒಂದ್ಸರಿ ಎಲ್ಲರೂ ಒಟ್ಟಿಗೆ ಇದ್ರೂ ಒಬ್ರಿಗೊಬ್ರು ಟೈಮ್ ಅನ್ನೋದನ್ನೇ ಕೊಡೋಕ್ಕಾಗಿರಲ್ಲ. ಅಷ್ಟು ಬ್ಯುಸಿ ಲೈಫಲ್ಲಿ ನಾವಿವಾಗ ಇದ್ದೀವಿ. ಅಂಥದ್ರಲ್ಲಿ ಈ ಪಾರ್ಟಿಂಗ್ ಟೈಮಲ್ಲಿ ಮೊಬೈಲ್ ಇಲ್ಲದೆ ಏನೂ ಇಲ್ಲದೆ ಸೊ ಹಸ್ಬೆಂಡ್ ಜೊತೆಗೂ ಸ್ವಲ್ಪ ಮಾತಾಡೋಕ್ಕೆ, ಟೈಮ್ ಪಾಸ್ ಮಾಡೋಕ್ಕಾಯ್ತು ಅಂತ ಫೀಲ್ ಆಯಿತು ನನಗೆ. ರೀಪಾರ್ಟಿಂಗ್ ಮಾಡ್ತಾ ಎಷ್ಟೋ ವಿಚಾರಗಳನ್ನ ಮಾತಾಡ್ಕೊಂಡ್ವಿ. ನನ್ನ ಮಕ್ಕಳು ಅಷ್ಟೇ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಸೀಡ್ಸ್ ಎಲ್ಲ ಹಾಕುವಾಗ ಯಾವ ಸೀಡ್ಸು, ಏನು ಸೀಡ್ಸ್ ಅಂದರೆ ಹೇಗಿರುತ್ತೆ, ಸಸಿ ಹೇಗೆ ಬೆಳೆಯುತ್ತೆ, ಎಷ್ಟೋ ವಿಚಾರಗಳನ್ನ ಅವರಿಗೆ ಇದ್ರ ಮೂಲಕ ತಿಳಿಸ್ದಂಗೆ ಆಯಿತು ನಾವು. ಯಾಕಂದರೆ ಅವ್ರಿಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ಸೊ ಒಂದು ಏಜ್ ಬಂದಾಗ ಮಕ್ಕಳಿಗೆ ಇದನ್ನೆಲ್ಲ ಟೀಚ್ ಮಾಡ್ತಾ ಇದ್ದಿದ್ದು ಒಂಥರ ಖುಷಿ ಆಯಿತು. ಯಾಕಂದರೆ ಯಾವಾಗಲೂ ಲೆಸನಲ್ಲಿರೋದನ್ನ ಹೇಳ್ಕೊಡ್ತಾಯಿದ್ವಿ, ಬಟ್ ಪ್ರಾಕ್ಟಿಕಲಾಗಿ ಅವರಿಗೆ ಯಾವತ್ತೂ ನಾವು ತೋರಿಸಿರಲಿಲ್ಲ. ಸೊ ಇವತ್ತು ಅದೊಂದು ಅವಕಾಶ ಸಿಕ್ಕಂಗಾಯಿತು ನನಗೆ. ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡು ಸೀಡ್ಸ್ ಎಲ್ಲ ಹಾಕಲಿಕ್ಕೆ ಎಲ್ಲ ಹೆಲ್ಪ್ ಮಾಡಿದ್ರು. ಅದು ಇವಾಗ ಸ್ವಲ್ಪ ಮೊಳಕೆ ಬಂದಿರೋದೆಲ್ಲ ನೋಡಿ ಅವರಿಗೆ ಫುಲ್ಲು ಖುಷಿ. ಸೊ ಬನ್ನಿ ನೀವು ಹಂಗಾರೆ ನಮ್ಮ ಜೊತೆಗೆ ಇವತ್ತು. ಸೊ ಯಾವ ಥರ ಎಲ್ಲ ರೀಪಾರ್ಟಿಂಗ್ ಮಾಡ್ದೆ, ಏನು ಮಾಡಿದೆ ಅಂತೆಲ್ಲ ತೋರಿಸ್ತೀನಿ. ಫಸ್ಟು ನಾನು ಅದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡೆ ಪಾಟ್ನೆಲ್ಲ. ಆಮೇಲೆ ತುಳಸಿಗೆ ಅಂತ ಹೇಳ್ಬಿಟ್ಟು ನಾನು ಬೇರೆ ಪಾಟ್ನ ತೊಗೊಂಬಂದಿದ್ದೆ, ದೊಡ್ಡದಾಗಿ ಚೆನ್ನಾಗಿ ಬೆಳೀಲಿ ಅಂತ. ಚಿಕ್ಕ ಪಾಟಲ್ಲಿ ಹಾಕಿಟ್ಟಿದ್ದೆ. ಯಾವಾಗಲೂ ಸಸ್ಯ ಬೆಳೆಯೋದು ಮತ್ತು ಒಣಗೋದು ಆ ಥರ ಆಗ್ತಾಯಿತ್ತು. ಹಾಗಾಗಿ ಬೇರೆ ಮಣ್ಣನ್ನು ಕೂಡ ಚೇಂಜ್ ಮಾಡಿಬಿಡೋಣ. ಆಲ್ಮೋಸ್ಟ್ ಒಂದು 7 ಇಯರ್ಸ್ ಆಯಿತು ಅದೇ ಮಣ್ಣು ಇದ್ದಿದ್ದು. ಹಾಗಾಗಿ ಮಣ್ಣು ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಮಣ್ಣು ಮತ್ತು ಅದಕ್ಕೆ ಬೇಕಾಗಿರೋದನ್ನೆಲ್ಲ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ನಾನು. ಸೊ ನಮ್ಮ ಮನೆಯವರು ಕೂಡ ಮಣ್ಣು ಅದು ತುಂಬ ಹೆವಿ ಇತ್ತು ಮಾತ್ರ, ಅಲ್ಗಾಡ್ಸೋಕ್ಕೂ ಆಗ್ತಿರ್ಲಿಲ್ಲ ಅದು ಚೀಲನ. ನನಗೆ ನಮ್ಮ ಮನೆಯವರು ಇದ್ದಿದ್ದಕ್ಕೆ ಸ್ವಲ್ಪ ಕೆಲಸ ಬೇಗ ಆಯಿತು ಅಂತಲೇ ಅನ್ಬೋದು. ಅವರು ತುಂಬ ಹೆಲ್ಪ್ ಮಾಡಿ. ಎಷ್ಟೇ ಗಿಡಗಳಿದ್ರೂ ತುಳಸಿ ಗಿಡ ಇಲ್ಲ ಅಂದರೆ ಏನೋ ಒಂಥರ ಫೀಲ್ ಅಲ್ವಾ? ಆ ತುಳಸಿ ಗಿಡದ ಜೊತೆಗಿರೋ ಅಟ್ಯಾಚ್ಮೆಂಟು ಲೇಡೀಸಿಗೆ ಗೊತ್ತಿರುತ್ತೆ. ಯಾಕಂದರೆ ಅದೊಂಥರ ಫೀಲ್ ಆಗ್ತಿರುತ್ತೆ, ಅಯ್ಯೋ ತುಳಸಿ ಗಿಡ ಇಲ್ಲ ಅಥವಾ ತುಳಸಿ ಗಿಡ ಬತ್ತೋಯ್ತು ಅಂತಂದಾಗ ಅದೆಷ್ಟೋ ಒಂಥರ ಏನೋ ಕಳ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ನನಗಂತೂ ತುಳಸಿ ಪಾಟ್ ಯಾವಾಗೂ ಇರಬೇಕು, ನನಗೆ ಎದ್ದ ತಕ್ಷಣ ಅದನ್ನು ನೋಡಬೇಕು, ಇಲ್ಲಾಂದರೆ ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಫಸ್ಟು ತುಳಸಿ ಪಾಟ್ನೆ ರೀಪಾರ್ಟಿಂಗ್ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನಿಮಗೂ ಅದೇ ಥರ ಅನಿಸುತ್ತೆ ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ. ನಾನು ಬೇರೆ ಯಾವುದೋ ರೀಲ್ನ ನೋಡುವಾಗ ನೋಡಿದ್ದು
ತುಳಸಿ ಪಾಟ್ ಹಾಕ್ಬೇಕಂದ್ರೆ ಎಲೆ ಅಡಿಕೆ ಮತ್ತು ಕಾಯಿನ್ ಎಲ್ಲ ಇಟ್ಬಿಟ್ಟು ಪಾಟಿಂಗ್ ಮಾಡಬೇಕು ಅಂತ. ನನಗೂ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನಾನು ಬೇರೆ ಎಲ್ಲೋ ನೋಡಿದ್ದು ರೀಲ್ಸಲ್ಲಿ. ಅದು ನಾನು ನೋಡಿದ್ಮೇಲೆ ಅದನ್ನು ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮಣ್ಣು ಹಾಕಿ ಅದರಲ್ಲಿ ಮತ್ತು ಎಲೆ ಅಡಿಕೆ ಮತ್ತು ಕಾಯಿನ್ನ ಇಟ್ಬಿಟ್ಟು ಆಮೇಲೆ ತುಳಸಿ ಗಿಡನ ನೆಟ್ಕೊಂಡೆ. ನೀವು ಯಾವ ಥರ ಮಾಡ್ತೀರಾ, ನೀವು ಅದನ್ನು ಫಾಲೋ ಮಾಡ್ತೀರಾ ಮಾಡಬಾರ್ದಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. Sin parar, shake your body, shine like star. Baila, en el mar, keep it going, no queda igual. ಕೆಲವೊಂದು ಸಸಿಗಳನ್ನ ತೆಗಿಲಿಕ್ಕೆ ಬೇಜಾರಾಗ್ತಾಯಿತ್ತು. ಯಾಕಂದರೆ ಫಸ್ಟ್ ಇದ್ದಿದ್ದ ಪಾಟಲ್ಲೇ ತುಂಬ ಚೆನ್ನಾಗಿ ಬಂದಿತ್ತು ಕೆಲವೊಂದು ಗಿಡಗಳು. ಅದನ್ನು ಮತ್ತೆ ತೆಗಿಲಿಕ್ಕೂ ಬೇಜಾರಾಗ್ತಾಯಿತ್ತು. ಮತ್ತು ನಾನು ಗೊಬ್ಬರ ಕೂಡ ತೊಗೊಂಬಂದಿದ್ದೆ. ಹೊಸ ಮಣ್ಣು ಜೊತೆಗೆ ಗೊಬ್ಬರನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದು ಪ್ರತಿಯೊಂದು ಪಾಟಿಗೂ. ಕೆಲವೊಂದು ಪಾಟಲ್ಲಿ ಏನಂತೂ ಪಾಪ ಜಾಗನೇ ಇರಲಿಲ್ಲ ಗಿಡಗಳಿಗೆ. ಅದು ತುಂಬ ಬೇರುಗಳು ಬೆಳ್ಕೊಂಡು ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಆಗ್ತಿತ್ತು, ಒಂಥರ ಬೇಜಾರಾಗ್ತಿತ್ತು. ಅಯ್ಯೋ ತೆಗೆದ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಅಲ್ಲಿಂದ ಹೇಳ್ತಿದ್ಲು, ಮಮ್ಮಿ ಆನ್ ಮಾಡಬಾರ್ದಲ್ವ ನಾವು ಗಿಡಗಳಿಗೆ ಅಂತ. ಹೌದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಮತ್ತು ಅವರಿಗೂ ಅರ್ಥ ಮಾಡಿದ್ವಿ ನಾವು ಏನು ಮಾಡ್ತಾಯಿದ್ವಿ ಎಕ್ಸಾಕ್ಟಾಗಿ. ನಾವು ಗಿಡಗಳಿಗೆ ಹಾರ್ಮ್ ಮಾಡ್ತಾಯಿಲ್ಲ, ಸಸಿಗಳನ್ನು ಮತ್ತೆ ನಾವು ರೀಪಾಟಿಂಗ್ ಮಾಡ್ತಾಯಿದ್ದೀವಿ. ಅದು ಮತ್ತೆ ಚೆನ್ನಾಗಿ ಬೆಳೀಲಿಕ್ಕೆ ನಾವು ಹೆಲ್ಪ್ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು. ಆಮೇಲೆ ನಾನು ಅರಿಶಿನದ್ದು ಗಿಡ ಹಾಕಿದ್ದೆ. ಅರಶಿನದ ಕೊಂಬು ಬಂದಿತ್ತು. ಮಣ್ಣೆಲ್ಲ ಹಾಕಿದಾಗ ಗೊತ್ತಾಯಿತು ಎಷ್ಟು ದೊಡ್ಡದಾಗಿ ಚೆನ್ನಾಗಿ ಬೆಳೆದಿತ್ತು. ತುಂಬ ಖುಷಿಯಾಯಿತು. ಎಷ್ಟು ಖುಷಿಯಾಯಿತು ಅಂತಂದರೆ, ನಾನು ಯಾವಾಗಲೂ ಕೇಳಿದ್ದು ಅರಶಿನ ಕೊಂಬು ಬಗ್ಗೆ, ಯಾವಾಗಲೂ ತೊಗೊಂಡ್ಬಂದು ಮಾರ್ಕೆಟಲ್ಲಿ ಯೂಸ್ ಮಾಡ್ತಾಯಿದ್ದಿದ್ದು. ಅಂಥದ್ರಲ್ಲಿ ನನಗದು ಐಡಿಯಾನೂ ಇರಲಿಲ್ಲ ಬೆಳೆದಿರ್ಬೋದು ಇಷ್ಟು ಬೇಗ ಅಂತ ಹೇಳ್ಬಿಟ್ಟು. ಇವತ್ತು ರೀಪಾಟಿಂಗ್ ಮಾಡೋ ಟೈಮಲ್ಲಿ ಎಷ್ಟು ಖುಷಿಯಾಯಿತು ಅಂದರೆ, ತುಂಬ ದೊಡ್ಡ ಕೊಂಬು ಬೆಳೆದಿತ್ತು. ಎಷ್ಟು ಸ್ಮೆಲ್ಲು ಮಾತ್ರ ಸಕ್ಕತ್ತಾಗಿತ್ತು. ತುಂಬಾ ಖುಷಿ ಆಗ್ತಿತ್ತು. ನನ್ನ ಮಕ್ಕಳು ಅಷ್ಟೇ ನಂಗೆ ತೋರಿಸ್ನಿ ಓಕೆ ಟರ್ಮರಿಕ್ ಅಂದರೆ ಈಗಿರುತ್ತಾ, ಇದನ್ನು ಒಣಗಿಸ್ಬಿಟ್ಟು ಪುಡಿ ಮಾಡ್ತಾರಾ ಅಂತೆಲ್ಲ ನೋಡಿ. ಒಂದು ಸಣ್ಣ ಕೆಲಸದಿಂದ ಎಷ್ಟೋ ವಿಷಯಗಳನ್ನ ನಾವು ನಮ್ಮ ಮಕ್ಕಳಿಗೆ ರಿಯಲಾಗಿ ತೋರಿಸಿ ರಿಯಲಾಗಿ ಹೇಳ್ಕೊಟ್ಟಂಗಾಯಿತು. ಸೊ ನೀವು ನೆಕ್ಸ್ಟ್ ಏನಾದರೂ ಈ ಥರ ರೀಪಾಟಿಂಗ್ ಮಾಡಬೇಕಾದ್ರೆ ಅಥವಾ ಹೊಸ್ದಾಗಿ ಏನಾದರೂ ಪಾಟಿಂಗ್ ಮಾಡಬೇಕಾದ್ರೆ ಮಕ್ಕಳು ನಿಜವಾಗ್ಲೂ ಇನ್ವಾಲ್ವ್ ಮಾಡ್ಕೊಳ್ಳಿ. ಅವ್ರು ಗಲೀಜು ಮಾಡ್ಕೋತಾರೆ ಅಥವಾ ಇದು ಮಾಡ್ಕೊತಾರೆ ಅಂತ ಬೇಜಾರಾಗಬೇಡಿ. ಸೊ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಆಮೇಲೆ ಆ ಪ್ರೊಸೆಸ್ನ ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ಕ್ಯಾಮ್ರಾದಿಂದ ಈ ಕಡೆ ಸೈಡಿಗೆ ಕೂತಿದ್ದಾರೆ ನನ್ನ ಮಕ್ಕಳು, ಕ್ಯಾಮ್ರಾದಲ್ಲಿ ಕಂಡಿಲ್ಲ. ಸೊ ಯಾಕಂದರೆ ನನ್ನ ಜಾಗನೇ ಸ್ವಲ್ಪ ಇದೆ, ತುಂಬ ಸ್ಪೇಷಿಯಸ್ ಆಗಿ ಇಲ್ಲ ನನಗೆ ಗಿಡ ಎಲ್ಲ ಹಾಕಲಿಕ್ಕೆ. ಹೊರಗಡೆ ಏನು ಜಾಗ ಇದೆಯೋ ಅದರಲ್ಲೇ ನಾನು ಎಷ್ಟಾಗುತ್ತೋ ಅಷ್ಟು ಗಿಡನ ಹಾಕ್ಕೊಂಡಿದ್ದೀನಿ. ಎಷ್ಟು ಜಾಗ ಇರುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವ. ಸೊ ನೆಲದ ಮೇಲೆ ನೀರು ಬಿದ್ದರೂ ಅವ್ರ ಮಣ್ಣಿನ ಕಲೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಮೇ ಬಿ ನಾನು ಓನರ್ ಆಗಿದ್ದರೆ ನಾನು ಹಂಗೆ ಮಾಡ್ತೀನೇನೋ ಗೊತ್ತಿಲ್ಲ ನನಗೆ. ಬಟ್ ನನ್ನ ಸಮಾಧಾನಕ್ಕೆ ನನಗೆ ಗಿಡಗಳು ಬೇಕಿತ್ತು. ಸೊ ಆಮೇಲೆ ಪಾಟಿಂಗ್ ಮಾಡಿ ಆದಮೇಲೆ ಎಲ್ಲ ಮಣ್ಣಾಗೋಗಿತ್ತು. ಸೊ ಒಂದು ಬಟ್ಟೆನ ತಗೊಂಡು ಎಲ್ಲನೂ ಮಣ್ಣೆಲ್ಲ ಒರೆಸ್ಕೊಂಡು ನೀಟಾಗಿ, ಆಮೇಲೆ ಅಲ್ಲಿ ನೆಲನೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಪಾಟ್ನ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ರೀಪಾಟಿಂಗ್ ಎಲ್ಲ ಆಗಿ ಔಟ್ಲುಕ್ ಈ ಥರ ಬಂದಿತ್ತು.
ನನಗೇನು ಅಂದರೆ ಬೇರೆ ಎಲ್ಲ ಕೆಲಸ ಮಾಡುವಾಗ ಅಥವಾ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ಅವಾಗೆಲ್ಲ ತುಂಬ ಸ್ಟ್ರೈನ್ ಆಗಿರೋ ಥರ ಫೀಲ್ ಆಯಿತು. ನನಗೆ ಆಲ್ಮೋಸ್ಟ್ ರೀಪಾರ್ಟಿಂಗಿಗೂ 1-2 hours ಟೈಮ್ ತಗೊಂತು. ಆದರೆ ಆ ಸ್ಟ್ರೈನ್ ಅಂತ ಫೀಲ್ ಆಗಲಿಲ್ಲ, ಏನೋ ಒಂಥರ ಖುಷಿ ಫೀಲ್ ಆಗ್ತಾಯಿತ್ತು. ಆಮೇಲೆ ರೀಪಾರ್ಟಿಂಗ್ ಮಾಡಿ ಆದಮೇಲೆ 2 days ಬಿಟ್ಟು ನಾನು ಇದನ್ನು ವಿಡಿಯೋ ಮಾಡ್ಕೊಂಡಿದ್ದು. ನೋಡಿ, ಬೀಜ ಹಾಕಿರೋದೆಲ್ಲ ಚಿಕ್ಕ ಚಿಕ್ಕ ಸಸಿ ಬಂದಿದೆ. ತುಂಬಾ ಖುಷಿ ಆಗ್ತಾಯಿತ್ತು. ಅಂದರೆ ನಾವು ಇಷ್ಟಪಟ್ಟು ಮಾಡೋ ಕೆಲಸದಲ್ಲಿ ಯಾವಾಗಲೂ ಖುಷಿ ಇರುತ್ತೆ. ಸೊ ಯಾವುದೇ ಕೆಲಸನ ಮಾಡಬೇಕಂದ್ರೂ ನಾವು ಇಷ್ಟಪಟ್ಟು ಖುಷಿಯಿಂದ, ಈಗ ನನ್ನ ಖುಷಿನ ಇನ್ನೂ ಡಬಲ್ ಮಾಡಬೇಕು ಅಂತಂದರೆ ಅದು ನಿಮ್ಮ ಕೈಯಲ್ಲೇ ಇದೆ. ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮಗೆ ಇನ್ನಷ್ಟು ಎನರ್ಜಿ ಮತ್ತು ಖುಷಿ, ಆನಂದ ಎಲ್ಲನೂ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.